ನಿತ್ಯ ಬಿಸಿನೀರು ಕುಡಿದ್ರೆ ಏನಾಗುತ್ತೆ? ಇದರಿಂದ ನಿಮ್ಮ ದೇಹದಲ್ಲಾಗುವ ಬದಲಾವಣೆ ಏನು ಗೊತ್ತಾ? ನಿಯಮಿತ ಬಿಸಿನೀರು ಸೇವನೆ ಲಾಭ ಏನು? ಬನ್ನಿ ತಿಳಿಯೋಣ. ನಿತ್ಯ ಬಿಸಿನೀರು ಕುಡಿದ್ರೆ ಏನಾಗುತ್ತೆ? ನಿಮ್ಮ ದೇಹದಲ್ಲಾಗುವ ಬದಲಾವಣೆ ಏನು? ನಿಯಮಿತ ಬಿಸಿನೀರು ಸೇವನೆ ಲಾಭವೇನು? ನೀವು ಮನೆಯಲ್ಲಿ ತಣ್ಣೀರು ಕುಡಿಯಲು ಇಷ್ಟಪಡ್ತೀರೋ ಅಥವಾ ಬಿಸಿನೀರು ಕುಡಿಯಲು ಮುಂದಾಗ್ತೀರೋ? ಕೆಲವರು ತಣ್ಣೀರು ಕುಡಿಯಲು ಇಷ್ಟಪಟ್ಟರೆ ಮತ್ತೆ ಕೆಲವರು ಬಿಸಿನೀರು ಕುಡಿತಾರೆ. ಕುದಿಸಿ ಆರಿಸಿದ ನೀರು ಆರೋಗ್ಯಕ್ಕೆ ಬಹಳ ಉತ್ತಮ ಅಂತ ಹೇಳಲಾಗುತ್ತೆ. ಇದು ನಿಜವೂ ಹೌದು. ನೀರನ್ನ ಕುದಿಸೋದ್ರಿಂದ ವೈರಾಣುಗಳು ಸಾಯುತ್ತವೆ. ಇದರಿಂದ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಹಾಗೆ ಕೆಲವರು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯುವ ಅಭ್ಯಾಸ ಇಟ್ಟುಕೊಂಡಿರ್ತಾರೆ. ಉಗುರು ಬೆಚ್ಚಗಿನ ನೀರು ಕುಡಿದ ಬಳಿಕವೇ ಅವರ ನಿತ್ಯದ ಕೆಲಸ ಆರಂಭಿಸ್ತಾರೆ. ಹಾಗೆ ನಿತ್ಯ ನೀವು ಬಿಸಿನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆ ಕುರಿತು ನಿಮಗೆ ತಿಳಿದಿದೆಯಾ? ಬಿಸಿನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಉತ್ತಮ ಅನ್ನೋದು ತಿಳಿದಿದೆ, ಆದರೆ ಅದರಿಂದ ದೇಹದಲ್ಲಾಗೋ ಬದಲಾವಣೆ ಏನು ಅನ್ನೋದು ನಿಮಗೆ ಗೊತ್ತಾ? ಬಿಸಿನೀರು ಜೀರ್ಣಕ್ರಿಯೆ ಸೇರಿ ಕೆಲವೊಂದು ಮುಖ್ಯ ಆರೋಗ್ಯಕರ ಅಂಶಗಳನ್ನು ಹೊಂದಿದೆ. ಆದರೆ ನಿತ್ಯ ಬಿಸಿನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಗಲಿದೆ ಅನ್ನೋದನ್ನ ನಾವಿಂದು ತಿಳಿದುಕೊಳ್ಳೋಣ. ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯಕ್ಕೆ ಇದು ಉತ್ತಮ. ನೀವು ನಿತ್ಯ ಬಿಸಿನೀರು ಕುಡಿಯುವುದು ಕರುಳಿನ ಆರೋಗ್ಯಕ್ಕೆ ಬಹಳ ಉತ್ತಮ. ಆಹಾರವು ಬಹುಬೇಗ ಕರಗುವುದು ಅಥವಾ ಜೀರ್ಣವಾಗಲು ಬಿಸಿನೀರು ಬಹಳ ಮುಖ್ಯ. ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗುವ ಕಿಣ್ವಗಳನ್ನು ಉತ್ತೇಜಿಸಲು ಸಹಕಾರಿ. ಹಾಗೆ ಇದು ದೇಹವು ಪೋಷಕಾಂಶ ಹೀರಿಕೊಳ್ಳಲು ಸುಲಭವಾಗುತ್ತದೆ. ಮಲಬದ್ಧತೆ ಕೂಡ ನಿವಾರಿಸಲಿದೆ. ಹೀಗಾಗಿ ನಿಮ್ಮ ದೇಹವು ಜೀರ್ಣಕ್ರಿಯೆಗೆ ಹೆಚ್ಚು ಶ್ರಮವಹಿಸುವ ಅವಶ್ಯಕತೆ ಇರುವುದಿಲ್ಲ. ಇದು ನಿಮ್ಮ ದೈನಂದಿನ ಆರೋಗ್ಯಕ್ಕೆ ಬಹಳ ಉತ್ತಮವಾಗಲಿದೆ. ರಕ್ತ ಪರಿಚಲನೆಗೆ ಸಹಕಾರಿ. ಬಿಸಿನೀರು ನಿಮ್ಮ ದೇಹದಲ್ಲಿನ ರಕ್ತ ಪರಿಚಲನೆಗೆ ಸಹಕಾರಿಯಾಗಿದೆ. ಇದು ಆಮ್ಲಜನಕ ಹಾಗೂ ಪೋಷಕಾಂಶಗಳು ಹೆಚ್ಚು ಪರಿಣಾಮಕಾರಿಯಾಗಿ ದೇಹದ ವಿವಿಧ ಭಾಗಕ್ಕೆ ತಲುಪಲು ಅನುವು ಮಾಡಿಕೊಡುತ್ತದೆ. ಹಾಗೆ ದೇಹದಲ್ಲಿನ ವಿಷಕಾರಿ ಅಂಶಗಳು ಬೆವರು ಹಾಗೂ ಮೂತ್ರದ ಮೂಲಕ ಹೊರಹಾಕಲು ಬಿಸಿನೀರು ಬಹಳ ಉಪಯುಕ್ತ. ಕಿಡ್ನಿ ಕಾರ್ಯವನ್ನು ಸುಲಭವಾಗಿಸಲು ಕೂಡ ಇದು ಉಪಕಾರಿಯಾಗುತ್ತದೆ. ಇದರಿಂದ ದೇಹದ ಸಮತೋಲನ ಹಾಗೂ ಕಿಡ್ನಿ ಆರೋಗ್ಯಕ್ಕೆ ಇದು ಬಹಳ ಸಹಕಾರಿ. ನೀವು ತೂಕ ಇಳಿಸಲು ಇಚ್ಛಿಸಿದ್ದರೆ ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕಂದ್ರೆ ದೇಹದ ಚಯಾಪಚಯ ಕ್ರಿಯೆಗೆ ಈ ಬಿಸಿನೀರು ಬಹಳ ಸಹಕಾರಿ. ನೀವು ಸೇವಿಸುವ ಒಟ್ಟಾರೆ ಕ್ಯಾಲೋರಿಯನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ. ಬಿಸಿನೀರು ಜೀರ್ಣಕ್ರಿಯೆ, ಜಲಸಂಚಯನವನ್ನ ಕೂಡ ಸುಧಾರಿಸಲಿದೆ. ಒತ್ತಡ ಕಡಿಮೆ ಮಾಡಲಿದೆ. ಹೌದು, ಬಿಸಿನೀರು ಕುಡಿಯುವುದು ಮನದಲ್ಲಿ ಶಾಂತಿ ಹಾಗೂ ಒತ್ತಡ ನಿವಾರಣೆಗೂ ಸಹಕಾರಿ. ಸ್ನಾಯುಗಳಿಗೆ ಇದು ವಿಶ್ರಾಂತಿದಾಯಕ ಸ್ಥಿತಿ ನೀಡುವುದರಿಂದ ನಿಮ್ಮ ಒತ್ತಡ ನಿವಾರಣೆ ಸಹಕಾರಿಯಂತೆ. ಇದು ಆರಾಮದಾಯಕ ಸ್ಥಿತಿಯೊಂದಿಗೂ ಸಂಬಂಧ ಹೊಂದಿದ್ದು ನಿದ್ರೆಯನ್ನು ಉತ್ತೇಜಿಸಲಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.